ಸ ಏಕೋ ಭಗವಾನಗ್ರೆ ಕ್ರೀಡಿಷ್ಯನ್ನಿದಮಾತ್ಮನಃ ಸೃಷ್ಟ್ವಾ ವಿಹೃತ್ಯ ತಜ್ಜಗ್ಧ ಉದಾಸ್ತೆ ಕೇವಲಃ ಪುನಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಶ್ರೀಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಆದ್ಯೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಶ್ಲೋಕತ್ರಯಂ ಸವ್ಯಾಖ್ಯಾನಂ ಉಪಸ್ಥಾಪ್ಯತೆ. ಶಕ್ತಿಲಕ್ಷಣಾ ವ್ಯುತ್ಪನ್ನೈಃ ಅಸ್ಮತ್ಸದೃಶೈಃ ಪಾಮರೈಃ ಏತೆ ಶ್ಲೋಕಾಃ ದುರಧಿಗಮಾಃ ತೇಷಾಂ ಅರ್ಥಸ್ತು ವಿಜಯಧ್ವಜೀಯೇನ ಯಾದವಾರ್ಯೇಣ ಚ ವ್ಯಾಖ್ಯಾನದ್ವಯೇನೈವ ಜ್ಞಾತುಂ ಶಕ್ಯೇತ. ಅನ್ಯೇ ಚ ವ್ಯಾಖ್ಯಾಕಾರಾಃ ಶ್ರೀಧರ ವೀರರಾಘವ ರಾಧಾಕೃಷ್ಣ ಪ್ರಭೃತಯಃ ತದೇತತ್ ಶ್ಲೋಕತ್ರಯಂ ನ ವ್ಯಾಖ್ಯಾಸ್ಯನ್. ಅತಃ ಯಾನೇತಾನ್ ತ್ರೀನ್ ಶ್ಲೋಕಾನ್ ಅನ್ಯೇ ನೈವ ವ್ಯಾಖ್ಯನ್ ತೇಷಾಮೇತೇಷಾಂ ಶ್ಲೋಕಾನಾಂ ರಹಸ್ಯಂ ಯಥಾಮತಿ ಯಥಾಶ್ರುತಂ ಅನೇನ ವ್ಯಾಖ್ಯಾನದ್ವಯೇನೈವ ಅಧಿಗತ್ಯ ಕಿಂಚಿದಿವ ವ್ಯಾಖ್ಯಾತುಂ ಉತ್ಸಹೆ. ಭಾಗವತದ 1ನೇ ಸ್ಕಂದದ 6ನೇ ಅಧ್ಯಾಯದ 17, 18, 19 ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಶಕ್ತಿ, ಲಕ್ಷಣ ಮೊದಲಾದ ವಿಧಾನಗಳ ಜ್ಞಾನ ಇಲ್ಲದೆ ಹೋದರೆ ಇಂಥ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಬೇರೆ ವ್ಯಾಖ್ಯಾನಕಾರರು ಇದನ್ನು ವ್ಯಾಖ್ಯಾನ ಮಾಡಿಲ್ಲ ಅಂತನ್ನುವುದು ಕೂಡ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅದರಲ್ಲಿ 2 ಶ್ಲೋಕಗಳನ್ನು ಈಗಾಗಲೇ ನಾವು ನೋಡಿ ಮುಗಿಸಿದ್ದೀವಿ. ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನದ ನೆರವಿನಿಂದ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ತೊಡಗಿದ್ದೀವಿ ಕೂಡ. ಸಯೇಕೋ ಭಗವಾನಗ್ರೆ ಅಂತ ಆ ಶ್ಲೋಕ. ಅದಕ್ಕೆ ಸರಳವಾದ ಅರ್ಥ ಏನು, ಮುಂದೆ ಅದಕ್ಕೆ ವಿಜಯಧ್ವಜರು ಕೊಟ್ಟಿರುವಂಥ ವಿಶೇಷ ಅರ್ಥಗಳು, ಯಾದವಾರ್ಯ ಕೊಟ್ಟಿರುವಂಥ ವಿಶೇಷ ಅರ್ಥಗಳು ಏನು ಅಂತ ಅನ್ನೋದನ್ನು ಈಗ ನಾವು ನೋಡಬೇಕು. ಆ ಭಗವಂತ ಏಕಮೇವಾದ್ವಿತೀಯ. ಅವನು ಈ ಜಗತ್ತೆಲ್ಲವನ್ನು ಕೂಡ ತನ್ನ ಲೀಲೆಯಿಂದಲೇ ಸೃಷ್ಟಿಸ್ತಾನೆ. ಅದರ ಒಳಗೆ ಹೊಕ್ಕು ತಾನು ನಾನಾ ರೂಪದಿಂದ ವಿಹಾರ ಮಾಡ್ತಾ ಇರ್ತಾನೆ. ಅದರಲ್ಲಿ ಕೊನೆಗೆ ಎಲ್ಲವನ್ನು ನುಂಗಿ ತಾನು ನಿರ್ಲಿಪ್ತನಾಗಿರ್ತಾನೆ ಕೂಡ. ಈಗ ಈ ಶ್ಲೋಕಗಳ ವಿಶೇಷ ಅರ್ಥಗಳನ್ನು ಗಮನಿಸೋಣ. ಸೃಷ್ಟಿ ಅಗ್ರೆ, ಆ ಸೃಷ್ಟಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಸ ಏಕೋ ಭಗವಾನ್ ಆಸೀತ್, ಆ ಭಗವಂತ ಒಬ್ಬನೇ ಇದ್ದ. ಆತ್ಮಾವ ಇದಂ ಏಕಮೇವ ಅಗ್ರ ಆಸೀತ್ ಅಂತ ಐತರೇಯ ಉಪನಿಷತ್ತು, ಹಾಗೆ ಬೃಹದಾರಣ್ಯಕ ಉಪನಿಷತ್ತು ಮೊದಲಾದ ಕಡೆ ಬ್ರಹ್ಮವಾ ಇದಂ ಏಕ ಏವ ಅಗ್ರ ಆಸೀತ್, ಬ್ರಹ್ಮ ಒಂದೇ ಇತ್ತು ಅಂತ ಅವನನ್ನು ವರ್ಣನೆ ಮಾಡ್ತಿದೆ. ಸ ಏಕೋ ಭಗವಾನ್ ಅಗ್ರೆ, ಮೊದಲು ಅವನಿದ್ದವನು ಒಬ್ಬನೇ. ಅವನಿದ್ದು ಮುಂದೆ ಈ ಜಗತ್ತನ್ನು ಸೃಷ್ಟಿಸಿದ. ಅವನು ಒಬ್ಬನೇ ಇದ್ದ ಅಂತ ಹೀಗೇನಿದೆ, ಒಬ್ಬನೇ ಇದ್ದ ಅಂತ ಹೇಳಿದಾಗೆಲ್ಲ ಲಕ್ಷ್ಮೀದೇವಿ ಕೂಡ ಆತನ ಜೊತೆಗಿದ್ದು ಅಂತಲೂ ಕೂಡ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅತ್ಯಂತರಂಗತ್ವಾತ್ ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ಅಂತ ಒಂದು ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯ ಮಾತು ಹೇಳ್ತಾರೆ. ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಅನೇಕ ಕಡೆ
ಹೇಳಿರೋದೇ ಇಲ್ಲ. ಹೇಳದೆ ಹೋದರೂ ಕೂಡ ಏನು ದೋಷ ಇಲ್ಲ. ಯಾಕೆಂದರೆ ಅವಳು ಭಗವಂತನಿಗೆ ಅತ್ಯಂತ ರಂಗ, ಅತ್ಯಂತ ಆಪ್ತಳಾದವಳು. ಆದ್ದರಿಂದ ಅವಳನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಗವಂತನನ್ನು ಹೇಳಿದರೆ ಅವಳು ಕೂಡ ಅವನ ಜೊತೆಗಿದ್ದಾಳೆ ಅಂತಲೇ ಅರ್ಥ. ಆದ್ದರಿಂದ ಅವನು ಏಕ ಇದ್ದಾನೆ ಅಂದರೆ ಅವರಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಕೂಡ ಇರಲಿಲ್ಲ. ಅವರೆಲ್ಲರೂ ಕೂಡ, ಉಳಿದವರೆಲ್ಲರೂ ಭಗವಂತನ ಉದರದೊಳಗೆ ಪ್ರವೇಶ ಮಾಡಿಕೊಂಡಿದ್ದರು. ಉಳಿದೆಲ್ಲ ಬ್ರಹ್ಮಾದಿ ಜೀವಿಗಳು ಇದ್ದರು, ಆದರೆ ಅವರಿಗೆ ಆವಾಗ ಇನ್ನೂ ಸೃಷ್ಟಿಯಲ್ಲಿ ಪಾತ್ರ ಇರಲಿಲ್ಲ. ಇವರಿಬ್ಬರು ಮಾತ್ರ ಸದಾ ಕಾಲದಿಂದಲೂ ಇರುವಂಥವರು ಅಂತ ಅದರ ತಾತ್ಪರ್ಯ. ಮುಂದೆ ಅವನು ಸೃಷ್ಟಿ ಮಾಡುವಾಗ ಅಂತರ್ಯಾಮಿ ರೂಪಗಳಿಂದ ಮತ್ತು ಅವತಾರ ರೂಪಗಳಿಂದ ವಿಹಾರ ಮಾಡಬೇಕು ಅಂತ ಬಯಸಿದೆ. ಭಗವಂತ ಜಗತ್ತನ್ನು ಸೃಷ್ಟಿಸುವಾಗ ತನ್ನ ರೂಪಗಳನ್ನು ಸೃಷ್ಟಿಸಿಕೊಳ್ತಾನೆ. ಆವಾಗ ಜಗತ್ತಿನ ಪ್ರತಿಯೊಂದು ಜಡದೊಳಗೂ ಚೇತನದೊಳಗೂ ಅವನು ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನೆ. ಮತ್ತು ಅನೇಕ ಅವತಾರಗಳನ್ನು ಕೂಡ ತಾನು ತಾಳ್ತಾನೆ. ಅದು ಈ ಹಿಂದೆ ನೋಡಿದ್ದೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 5 ರೂಪಗಳನ್ನು ತಾಳಿದ ಅಂತ. ಹೀಗೆ ನಾನಾ ಥರ ಅದನ್ನು ವಿಹಾರ ಮಾಡಿ ಮತ್ತೆ ಆ ಜಗತ್ತೆಲ್ಲವನ್ನು ಜಗ್ಧ್ವ ಅಂದರೆ ತಿಂದು ಹಾಕಿ, ನುಂಗಿ ಹಾಕಿ, ಪ್ರಳಯದಲ್ಲಿ ತಾನು ಒಬ್ಬನೇ ಇರ್ತಾನೆ. ಮತ್ತೆ ಲಕ್ಷ್ಮೀದೇವಿ ಜೊತೆಗೆ ತಾನು ಒಬ್ಬನೇ ಇರ್ತಾನೆ. ಉದಾಸ್ತೆ ಜೀವ ಪ್ರವೃತ್ತಿಂ ಪ್ರತಿ ಉದಾಸೀನೋ ವರ್ತತೆ ಇತ್ಯನ್ವಯ. ಆಗ ಮತ್ತೆ ಪ್ರಳಯ ಬಂದಾಗ ಆ ಜೀವ ಅಲ್ಲೇನೂ ಕೆಲಸ ಮಾಡುವುದೇ ಇಲ್ಲ, ಜೀವ ಸ್ತಬ್ಧನಾಗಿರ್ತಾನೆ. ಇನ್ನೊಂದು ಸೃಷ್ಟಿ ಬಂದಾಗಷ್ಟೇ ಆ ಜೀವನಿಗೆ ಕೆಲಸ. ಆದ್ದರಿಂದ ಉದಾಸ್ತೆ ಅಂದರೆ ಈ ದೃಷ್ಟಿಯಿಂದ ಅವನು ಉದಾಸ್ತೆ. ಜಗ್ಧ್ವಾ ಉದಾಸ್ತೆ ಅಂತಿದೆಯಲ್ಲ, ಅಲ್ಲಿ ಜಗ್ಧ್ವಾ ಉದಾಸ್ತೆ ಅಂತನ್ನುವಲ್ಲಿ ಗುಣಸಂಧಿ ಆಗಬೇಕು. ಜಗ್ಧ್ವೋದಾಸ್ತೆ ಅಂತ ಗುಣಸಂಧಿ ಆಗಬೇಕು ವ್ಯಾಕರಣದ ನಿಯಮದ ಪ್ರಕಾರ. ಅದಾಗಿಲ್ಲ. ಯಾಕೆಂದರೆ ಅದಕ್ಕೆ ಹೀಗರ್ಥ ವಿಜಯಧ್ವಜ ಸ್ವಾಮಿಗಳನ್ನು ಬರೀತಾರೆ. ಪ್ರಕೃತ್ಯಾದಿ ಸಾಧನಾಂತರಂ ಅಂತರೇಣಾಪಿ ಸ್ರಷ್ಟುಂ ಶಕ್ತಃ ಇತಿ ಮಹಾಮಾಹಾತ್ಮ್ಯಂ ದ್ಯೋತಯಿತುಂ. ಅಹ ಇತಿ ಬ್ರಹ್ಮ ತತ್ರಾಗತಮಹಮಿತಿ ಅಂತ ಐತರೇಯ ಉಪನಿಷತ್ತಿದೆ. ಎಲ್ಲಿ ಸಂಧಿಯನ್ನು ಮಾಡಬೇಕಾದ ಅಗತ್ಯ ಇದ್ದಾಗ ಸಂಧಿ ಒಂದು ವೇಳೆ ಮಾಡದೆ ಹೋದರೆ ಅಲ್ಲಿ ಪ್ರಸ್ತುತನಾದಂಥ ವ್ಯಕ್ತಿ ಅವನು ವಿಲಕ್ಷಣನಾಗಿರ್ತಾನೆ ಅಂತ ತೋರಿಸುವ ಉದ್ದೇಶ ಇರ್ತದೆ ಅಂತ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಿಲ್ಲಿಯೂ ಕೂಡ ಜಗ್ಧ್ವಾ ಉದಾಸ್ತೆ ಗುಣಸಂಧಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕೆ ಹಾಗೆ ಮಾಡಿಲ್ಲ ಅಂದರೆ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿರುವುದು ಕೂಡ ಪ್ರಕೃತಿಯನ್ನು ಇಟ್ಕೊಂಡು ಸೃಷ್ಟಿಸಿದ ಹೌದು. ಪ್ರಕೃತಿ ಇಲ್ಲದೇ ಇದ್ದರೂ ಅವನಿಗೆ ಸೃಷ್ಟಿಸುವ ಸಾಮರ್ಥ್ಯ ಇದೆ. ಪ್ರಕೃತಿ ಇಲ್ಲದೆ ಹೋದರೂ ಕೂಡ ಅವನಿಗೆ ಜಗತ್ತನ್ನು ನಾಶಪಡಿಸುವ ಸಾಮರ್ಥ್ಯವೂ ಕೂಡ ಇದೆ. ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಆತನಿಗೆ ಸಹಕಾರಿಣಿ ಆಗಿರಲೇಬೇಕಂತೇನಿಲ್ಲ. ಪ್ರಳಯ ರೂಪದಿಂದ, ದುರ್ಗಾ ರೂಪದಿಂದ ಆಕೆ ಪ್ರಳಯಕ್ಕೆ ಕಾರಣ ಆಗ್ತಾಳೆ ಅನ್ನೋದು ಹೌದು. ಸೃಷ್ಟಿ ಮಾಡುವಾಗಲೂ, ಪ್ರಳಯ ಮಾಡುವಾಗಲೂ, ಪಾಲನೆ ಮಾಡುವಾಗಲೂ ಅವಳ ನೆರವು ಈತನಿಗೆ ಬೇಕು ಅಂತಲೇ ಏನಿಲ್ಲ ಅಂತನ್ನೋದನ್ನು ಆ ಮೂಲಕ ತೋರಿಸಿದ್ದಾರೆ. ಸ್ರಷ್ಟುಂ ಶಕ್ತಃ, ಪ್ರಕೃತಿ ಇಲ್ಲದೆ ಹೋದರೂ ಅವನು ಸೃಷ್ಟಿಸ್ಲಿಕ್ಕೆ ಸಮರ್ಥ ಅಂತಿದೆ. ಸೃಷ್ಟಿಸಲಿಕ್ಕೆ, ಪಾಲಿಸಲಿಕ್ಕೆ ಮತ್ತು ನಾಶ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಸಮರ್ಥ ಅಂತ ನಾವು ಅರ್ಥ ಮಾಡಿ ಇಟ್ಕೋಬೇಕು. ಈ ಒಂದು ಮಹಾಮಹಾತ್ಮವನ್ನು, ಇಂಥದ್ದೊಂದು ವೈಶಿಷ್ಟ್ಯವನ್ನು ಅವನಿಗೆ ತೋರಿಸಲಿಕ್ಕೋಸ್ಕರ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸೃಷ್ಟಿಸ್ಥಿತಿ ಸಂಹಾರ ಕರ್ತೃತ್ವಮೇವ ನ ಜ್ಞಾನಾದಿಕರ್ತೃತ್ವಂಚ ಅಸ್ಯ ಅಸ್ತಿತ್ವ. ಅವನು ಕೇವಲ ಸೃಷ್ಟಿ, ಸ್ಥಿತಿ, ಪಾಲನೆ ಇದನ್ನು ಮಾತ್ರ ಮಾಡುವಂಥ, ಸೃಷ್ಟಿ, ಸ್ಥಿತಿ, ಸಂಹಾರ ಇದನ್ನು ಮಾತ್ರ ಮಾಡುವವನಲ್ಲ, ಹೊರತು ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿಗಳನ್ನೂ ಮಾಡುವವನು ಅನ್ನುವ ಅರ್ಥವನ್ನು ತೋರಿಸುವ ಒಂದು ಉದ್ದೇಶವೂ ಅಲ್ಲಿದೆ ಅಂತಾರೆ ವಿಜಯಧ್ವಜ ಸ್ವಾಮಿಗಳು. ಇದು ವಿಜಯಧ್ವಜ ಸ್ವಾಮಿಗಳು ಹೇಳಿದ್ದಾಯಿತು. ಇನ್ನು ಯಾದವಾರ್ಯರು ಹೇಳಿದ ಅರ್ಥಗಳನ್ನು ನೋಡೋಣ. ಅಗ್ರೆ ಅಂದರೆ ಸೃಷ್ಟಿ ಅಭಾವ ಕಾಲೇ, ಇನ್ನೂ ಕೂಡ ಸೃಷ್ಟಿ ಆಗಿಲ್ಲದೆ ಇದ್ದಾಗ ಈ ಭಗವಂತ ಒಬ್ಬನೇ ಇದ್ದ ಅಂತ ಅದರ ತಾತ್ಪರ್ಯ. ಕ್ರೀಡಿಷ್ಯನ್ ಅಂದರೆ ವಿಹಾರ ಮಾಡಬೇಕು ಅಂತ ಬಯಸಿದ. ಅವತಾರ ರೂಪಗಳು ಹಾಗೆ ಜಗನ್ನಿಯಾಮಕ ರೂಪಗಳಿಂದ ಆತ ಇದ್ದ. ನಮಗಿದು ತೈತರೀಯ ಉಪನಿಷತ್ತು ಮೊದಲಾದ ಕಡೆ ಗೊತ್ತಿದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಅವನು ಜಗತ್ತನ್ನು ಸೃಷ್ಟಿಸಿ ಅದರೊಳಗೆ ಅವನೇ ಪ್ರವೇಶ ಮಾಡಿದ ಅಂತ. ತದೇವ ಅನುಪ್ರಾವಿಶತ್ ಅಂತ. ಇವೆಲ್ಲ ರೂಪಗಳ ಮೂಲಕ ಆತ ವಿಹಾರ ಮಾಡಿದ.
ಕ್ರೀಡಿಷನ್ ಇದಂ ಆತ್ಮನಃ ಅಂತಿದೆ ಅಲ್ಲಿ ಶಬ್ದ. ಆತ್ಮನಃ ಅಂದರೆ ಜೀವಜಾತ, ಒಟ್ಟಾರೆ ಎಲ್ಲ ಜೀವ ಸಮೂಹ, ಅದಕ್ಕೆ ಸಂಬಂಧಪಟ್ಟ ಸೃಷ್ಟಿ ಪಾಲನೆ ಇತ್ಯಾದಿಗಳನ್ನು ಅವನು ಮಾಡಲಿಕ್ಕೆ ಬಯಸಿದ ಅಂತ ಅದರ ತಾತ್ಪರ್ಯ. ಇದಂ ಜಗತ್ ಸೃಷ್ಟ ವಿಹೃತ್ಯ ತತ್ಪಾಲನಾಯ ಪ್ರಾದುರ್ಭಾವಾದಿ ಕೃತ್ವ ಪುನಃ ಜಗ್ಧ್ವ, ಜಗತ್ತನ್ನು ಸೃಷ್ಟಿಸಿದ, ವಿಹಾರ ಮಾಡಿದ, ಪಾಲನೆ ಮಾಡಿದ, ಮತ್ತೆ ಪುನರ್ಜಗ್ಧ್ವ, ಮತ್ತೊಮ್ಮೆ ಅದನ್ನು ತಾನು ನುಂಗಿ ಹಾಕಿದ. ನುಂಗಿ ಹಾಕಿ ಪ್ರಳಯದಲ್ಲಿ ಕೇವಲನಾಗಿ, ಪುರುಷಾಂತರ ರಹಿತನಾಗಿ, ಬೇರೆಯೊಬ್ಬ ಯಾರು ಪುರುಷನ ನೆರವೂ ಇಲ್ಲದೆ ಅವನಿದ್ದಾನೆ. ಉದಾಸ್ತೆ ಅಂತಿದೆಯಲ್ಲ, ಉದಾಸ್ತೆ ಅಂದರೆ ಜೀವರಿಗೆ ಯಾವುದೇ ಪ್ರವೃತ್ತಿಯನ್ನು, ಯಾವುದೇ ಕೆಲಸವನ್ನು ಆತ ಮಾಡೋದಿಲ್ಲ, ಜೀವರಲ್ಲಿ ಪ್ರವೃತ್ತಿಯನ್ನು ಆತ ಹುಟ್ಟಿಸೋದಿಲ್ಲ ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ಉದಾಸೀನನಾಗಿರ್ತಾನೆ ಅಂತ ಒಂದು ಅರ್ಥ ವಿಜಯ ದಿವಸ ಹೇಳಿದ್ದನ್ನು ನೋಡಿದ್ದೀವಿ. ಅದನ್ನು ಯಾವ್ದಾದ್ರು ಹೇಳಿದ್ದಾರೆ. ಅಥವಾ ಉದಾಸ್ತೆ ಜೀವಂ ಪ್ರತಿ ಉದಾಸೀನೋ ವರ್ತತೆ, ಜೀವನಲ್ಲಿ ಆವಾಗ ಯಾವುದೇ ಚಟುವಟಿಕೆಯನ್ನು ಆತ ಪ್ರೇರಿಸುವುದಿಲ್ಲ ಅಂತ ಆ ಅರ್ಥ ಇದ್ದೇ ಇದೆ. ಅದರ ಜೊತೆಗೆ ಉತು ಆಸ್ತೆ ಅಂದರೆ ಉತ್ಕೃಷ್ಟತೆಯ ಆಸ್ತೆ, ಉತ್ಕೃಷ್ಟನಾಗಿದ್ದಾನೆ ಅಂತ ಇನ್ನೊಂದು ಅರ್ಥವನ್ನು ಕೂಡ ನಾವಲ್ಲಿ ತಿಳ್ಕೊಳ್ಬಹುದು. ಉತು ಅನ್ನೋ ಶಬ್ದವನ್ನೇ ಸರ್ವಮೂಲದಲ್ಲಿ ಉತ್ಕೃಷ್ಟ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಉದಾಸ್ತೆ ಅಂದರೆ ಉದಾಸೀನನಾಗಿದ್ದಾನೆ ಅಂತ ಒಂದು ಅರ್ಥ, ಉತ್ಕೃಷ್ಟನಾಗಿದ್ದಾನೆ ಅಂತ ಮತ್ತೊಂದು ಅರ್ಥವೂ ಕೂಡ ಆಗ್ತದೆ. ನ ಏಕಾಕಿತ್ವೇನ ತಸ್ಯ ಭಯಾದಿ ಪ್ರಾಪ್ತಿ ಇತಿ ಭೇದ, ಒಬ್ಬನೇ ಇದ್ದಾನೆ ಅಂತನ್ನೋ ಕಾರಣಕ್ಕಾಗಿ ಅವನಿಗೇನು ಭಯ ಇತ್ಯಾದಿಗಳಾಗೋದಿಲ್ಲ, ಯಾವತ್ತೂ ಉತ್ಕೃಷ್ಟನಾಗಿಯೇ ಇದ್ದಾನೆ. ಪ್ರಳಯ ಕಾಲದಲ್ಲಿಯೋ ಸೃಷ್ಟಿ ಕಾಲದಲ್ಲಿಯೋ ಎಲ್ಲ ಕಾಲದಲ್ಲಿಯೂ ಅವನು ಉತ್ಕೃಷ್ಟನಾಗಿಯೇ ಇದ್ದಾನೆ ಅಂತ ಅರ್ಥ. ಇಲ್ಲೀಗ ಏಕ, ಕೇವಲ ಇತ್ಯಾದಿ ಶಬ್ದಗಳಿಗೆ ಅರ್ಥ ಮಾಡಬೇಕು. ಮತ್ತು ಈ ಜಗ್ಧ್ವ ಅಂತಿದೆ, ಜಗ್ಧ್ವ ಅಂದರೆ ನಾಶ ಮಾಡಿ ಅಂತ ಅರ್ಥ. ನಾಶ ಮಾಡಿ ಅಂತ ಅನ್ನೋದನ್ನು ಹೇಳೋದನ್ನು ಬಿಟ್ಟು ತಿಂದು ಅಂತ ಅರ್ಥ ಹೇಳಿದ್ದಾರೆ. ಜಗ್ಧ್ವ ಅಂದರೆ ತಿಂದು ಅಂತ ಅರ್ಥ. ಪ್ರಳಯ ಕಾಲದಲ್ಲೂ ಅವನು ಏನನ್ನು ತಿಂತಾನೆ ಅಂದರೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಓದನಂ ಮೃತ್ಯುರ್ ಯಸ್ಯೋಪಸೇಚನಂ ಕೈಯತ್ಥ ವೇದ ಯತ್ರ ಸಹ ಅಂತ ಕಾಠಕೋಪನಿಷತ್ತು. ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಮತ್ತು ಹಾಗೆ ಕ್ಷತ್ರಿಯ ವರ್ಣದ ಅಭಿಮಾನಿಯಾದ ವಾಯು, ಇವರಿಬ್ಬರೂ ಕೂಡ ಈ ಬ್ರಹ್ಮನಿಗೆ ಉಭಯ ಭವತ ಓದನಂ, ಇವೆರಡೂ ಭಗವಂತನಿಗೆ ಒಂದು ಅನ್ನ ಇದೆ. ಮೃತ್ಯು, ನಮಗೆ ನಿಮಗೆ ಎಲ್ರಿಗೂ ಮೃತ್ಯುವಾದಂಥ ಯಮ ಏನಿದ್ದಾನೆ ಅವನು ಒಂದು ಹೋಳು ಉಪ್ಪಿನಕಾಯಿ ಭಗವಂತನಿಗೆ. ಪ್ರಳಯ ಕಾಲದಲ್ಲಿ ಭೋಜನಕ್ಕೆ ಕೂತಂಥ ಭಗವಂತನಿಗೆ ಇವರೆಲ್ಲರನ್ನೂ ತಿನ್ನುವಂಥ ಶಕ್ತಿ ಇದೆ ಅಂತ ಅದರ ತಾತ್ಪರ್ಯ. ಹೀಗೆ ಪ್ರಳಯ ಕಾಲ ಅಂತನ್ನುವುದು ಭಗವಂತ ಮಾಡುವ ನಾಶ. ಅದಕ್ಕಾಗಿ ಜಗ್ಧ್ವ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಇನ್ನು ಮುಂದೆ ಅಲ್ಲಿ ಏಕ ಅಂತ ಒಂದು ಶಬ್ದ ಇದೆ, ಏಕೋ ಭಗವಾನ್ ಅಗ್ರೆ, ಹಾಗೆ ಅಂತಿದೆ. ಕೇವಲ ಅಂತ ಒಂದು ಶಬ್ದ ಇದೆ. ಏಕ ಅನ್ನೋ ಶಬ್ದಕ್ಕೆ ಏನೋ ಅರ್ಥ ಅಂತ ನೋಡಬೇಕು. ಈಗ ಒಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಅರ್ಥ ಇದೆ, ಹಿಂದೊಂಬ ಬಾರಿ ಅದನ್ನು ಹೇಳಿದ್ದೆ. ಏಕ ಅಂದರೆ ಏ ಅಂತನ್ನುವುದು ಏಕ ಅನ್ನುವುದನ್ನೇ ಹೇಳ್ತದೆ. ಏಕ ಅಂದರೆ ಒಬ್ಬನೇ ಅಂತ ಅರ್ಥ. ಒಬ್ಬನೇ ಅನ್ನುವುದರ ಸಂಕ್ಷಿಪ್ತ ರೂಪವೇ ಏ. ಕರೋತಿ ಅನ್ನುವುದರ ಸಂಕ್ಷಿಪ್ತ ರೂಪವೇ ಕ. ಯಾರು ಒಬ್ಬನೇ ಮಾಡಬಲ್ಲನೋ ಅವನೇ ಏಕ ಅಂತ ಅದರ ತಾತ್ಪರ್ಯ. ಅವನಿಗೆ ಯಾರ ನೆರವು ಕೂಡ ಬೇಕಾಗಿಲ್ಲ, ತಾನೊಬ್ಬನೇ ಎಲ್ಲವನ್ನೂ ಮಾಡಬಲ್ಲ. ಆದ್ದರಿಂದಾಗಿ ಆತ ಏಕ ಅಂತ ಕರೆಸ್ಕೊಂಡಿದ್ದಾನೆ ಭಗವಂತ. ಅದು ಏಕಂ ಪ್ರಾಧಾನ್ಯತಸ್ತಥಾ ಅಂತ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಭಗವಂತನನ್ನು ನಪುಂಸಕಲಿಂಗದಲ್ಲಿ ಏಕಂ ಅಂತ ಹೇಳ್ರಿ ಅಥವಾ ಏಕಃ ಅಂತ ಹೇಳ್ರಿ. ಅವನನ್ನು ಯಾಕೆ ಏಕಃ ಅಂತ ಹೇಳ್ತಾರೆ ಅಂದರೆ ಪ್ರಾಧಾನ್ಯತಃ ಅವನು ಸರ್ವೋತ್ಕೃಷ್ಟನಾದ್ದರಿಂದ ಅವನನ್ನು ಏಕ ಅಂತ ಹೇಳ್ತಾರೆ. ಏಕಂ ಸ್ವಸ್ಮಿನ್ ಅಭೇದತಃ ಅಂತ ತಂತ್ರ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಇದೆ. ತನ್ನೊಳಗೆ ಅವನಿಗೆ ಯಾವ ಭೇದವೂ ಇಲ್ಲ. ತನ್ನ ಇಷ್ಟೆಲ್ಲ ಅವತಾರಗಳ ರೂಪಗಳನ್ನು ಎಲ್ಲ ತಾಳಿದಾನೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಇಷ್ಟು ಅವತಾರ ರೂಪಗಳನ್ನು ತಾಳಿದರೂ ಕೂಡ ಅವನಿಗೆ ಅಲ್ಲಿ ಯಾವ ಭೇದವೂ ಕೂಡ ಇಲ್ಲ. ಆ ಎಲ್ಲ ರೂಪಗಳಿಂದಲೂ ಆತ ಅಭಿನ್ನನಾಗಿದ್ದಾನೆ. ಎಲ್ಲ ಕ್ರಿಯೆಗಳಿಂದಲೂ ಎಲ್ಲ ಮಹಿಮೆಗಳಿಂದಲೂ ಕೂಡ ಆತ ಅಭಿನ್ನನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಏಕೋಸು ಸಮವರ್ಜನ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮತ್ತೊಂದು ಉಲ್ಲೇಖ. ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ತಸ್ಯಾಪಿ ಪರೋ ವಿಷ್ಣು ಗುಣೈಃ ಸರ್ವೈಃ ಅದೋಷವಾನ್ ಏಕ ಇತ್ಯುಚ್ಯತೆ ನಿತ್ಯಂ ಯಸ್ಮಾನ್ ನಾನ್ಯ ತಥಾವಿಧಃ
ತತ್ಪರೋವಾ ಗುಣೋದ್ರೇಕೆ ಬ್ರಹ್ಮಾಸೌ ಗುಣಪೂರ್ತಿತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂಥ ಮತ್ತೊಂದು ಮಾತು. ಅತ್ಯಂತರಂಗಂ ತಸ್ಮಾತ್, ನಾನು ಈಗಾಗಲೇ ಅದನ್ನು ಹೇಳಿದೆ. ಭಗವಂತನಿಗೆ ಅತ್ಯಂತ ಅಂತರಂಗದವಳು ಲಕ್ಷ್ಮೀದೇವಿ. ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ. ಲಕ್ಷ್ಮೀದೇವಿ ಸ್ವತಃ ಭಗವಂತನಿಗಿಂತ ಭಿನ್ನಳು, ಉಳಿದವರೆಲ್ಲರಿಗಿಂತಲೂ ಶ್ರೇಷ್ಠಳು. ಆದರೂ ಕೂಡ ಕೆಲವು ಬಾರಿ ಅವಳನ್ನು ಹೇಳಿರುವುದಿಲ್ಲ. ಯಾಕೆ? ಪರಮಾತ್ಮನೊಬ್ಬನ್ನೇ ಯಾಕೆ ವರ್ಣನೆ ಮಾಡ್ತಾರೆ ಅಂದರೆ, ಅವನನ್ನು ವರ್ಣನೆ ಮಾಡಿದಾಗ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡಿದಂತೆಯೇ ಆಯಿತು ಅಂತ ಅದರ ತಾತ್ಪರ್ಯ. ದಕ್ಷಿಣಾಭಿಸ್ಸಹೈವೈತನ್ ಮದತಸ್ಥಾ ಜಗತ್ಸದಾ ಧನ್ಯಾಶ್ಚರ್ಯಮೇವೈಕೋ ಮಿತ್ರಮ್ಮೇ ದಕ್ಷಿಣಾರಮ. ಭಗವಂತನೇ ನೀನು ಸರ್ವೋತ್ತಮ ಅಂತ ನಾರದರು ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಭಗವಂತನ ವರ್ಣನೆ ಮಾಡ್ತಾರೆ. ಅದು ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ವರ್ಣಿತ ಆಗಿದೆ. ಸರ್ವೋತ್ಕೃಷ್ಟ ಅಂತ ಹೇಳಿದಾಗ ಅವನು ಹೇಳ್ತಾನೆ ದಕ್ಷಿಣಾಭಿಸ್ಸಹ, ಲಕ್ಷ್ಮೀದೇವಿ ದಕ್ಷಿಣ ಎಂಬ ರೂಪದ ಜೊತೆಗೂಡಿಯೇ ನಾನು ಸರ್ವೋತ್ತಮ. ದಕ್ಷಿಣಾಭಿಸ್ಸಹೈವೈತನ್ ಮದತಸ್ಥಾ ಜಗತ್ಸದಾ. ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ನನ್ನ ಜೊತೆಗಿದ್ದಾಳೆ. ಆ ದಕ್ಷಿಣಾದೇವಿ ಜೊತೆಗಿರುವ ದಕ್ಷಿಣಾ ಸಮೇತನಾದ ನನ್ನ ಕೆಳಗೆ ಈ ಜಗತ್ತೆಲ್ಲವೂ ಕೂಡ ಇದೆ ಅಂತ ಭಗವಂತ ಆ ಲಕ್ಷ್ಮೀದೇವಿಗೆ ಕೊಟ್ಟಂಥ ಪ್ರಾಶಸ್ತ್ಯ ಒಂದು ಕಡೆ ಕೇಳಿ ಬರ್ತದೆ. ಅವನನ್ನು ಏಕ ಅಂತ ಹೇಳ್ತಾರೆ. ಏಕ ಇತ್ಯುಚ್ಯತೆ ನಿತ್ಯಂ ಯಸ್ಮಾನ್ ನಾಣ್ಯ ತಥಾವಿಧ. ಅಂಥವನು ಯಾರೂ ಇಲ್ಲ, ಅವನಕ್ಕಿಂತ ಶ್ರೇಷ್ಠನೂ ಯಾರೂ ಇಲ್ಲ ಅಂತ ಅದರ ವರ್ಣನೆ. ಏಕಸ್ತ್ವಮೇವ ಕಾರಯಿತ ನಾಣ್ಯೋಸ್ತಿ ಅಂತ ಗೀತಾಭಾಷ್ಯ. ಎಲ್ಲವನ್ನೂ ಇವನೊಬ್ಬನೇ ಮಾಡಬಲ್ಲವನು 11ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ. ಏಕಃ ಸರ್ವೋತ್ತಮ, ಏಕ ಸರ್ವಾಧಿಕೋ ಜ್ಞೇಯ, ಏಕ ಏವ ಕರೋತಿ ಯತ್. ಏಕ ಏವ ಕರೋತಿ, ಏಕಃ ಒಬ್ಬನೇ, ಕರೋತಿ ಮಾಡ್ತಾನೆ. ಏಕ ಅನ್ನುವಲ್ಲಿನ ಎ ಮತ್ತು ಕರೋತಿ ಅನ್ನುವಲ್ಲಿನ ಕ, ಅವೆರಡನ್ನು ಸೇರಿಸಿ ಏಕ ಅಂತ ಮಾಡಿದ್ದಾರೆ. ಏಕ ಅನ್ನೋ ಶಬ್ದವೇ ಅವನು ಎಲ್ಲವನ್ನೂ ಮಾಡಬಲ್ಲ, ಪ್ರಕೃತಿಯ ನೆರವೂ ಕೂಡ ಆತನಿಗೆ ಬೇಕಾಗಿಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಜ್ಞಾನಾನಂದಾದ್ಯ ಅಭಿನ್ನತ್ವ ಅದು ಏಕಃ ಭಾಗವತ ತಾತ್ಪರ್ಯ. ಜ್ಞಾನಾನಂದಾದಿಗಳಿಂದ ಆತ ಅಭಿನ್ನನಾದ್ರಿಂದ ಅವನನ್ನು ಏಕ ಅಂತ ಅನ್ನಬೇಕು. ಹೀಗೆ ಭಾಗವತ ತಾತ್ಪರ್ಯಗಳಲ್ಲೇ ಒಂದು 3-4 ಬಾರಿ ಆತ ಏಕ ಅಂತ ಹೇಗೆ ಅಂತ ಅನ್ನೋದು ವರ್ಣನೆ ಬಂದಿದೆ. ಸ ಏಕೋ ಭಗವಾನಗ್ರೆ, ಒಬ್ಬನೇ ಕ್ರೀಡಿಸಿದ ಅಂತೆಲ್ಲ ಹೀಗೆ ಬರ್ತದಲ್ಲ. ಏಕ ಅನ್ನೋದ್ರ ಜೊತೆಗೆ ಅವನು ಅದ್ವಿತೀಯ, ಅಂಥವನಿಗೆ ಸಮಾನರು ಯಾರೂ ಇಲ್ಲ. ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್. ಭಗವಂತನ ಅಧಿಕ ಇಲ್ಲ, ಸಮ ಇಲ್ಲ, ಸ್ವತಂತ್ರನೂ ಇಲ್ಲ ಭಗವಂತನನ್ನು ಬಿಟ್ಟು ಬೇರೆ ಯಾರು. ಆದ್ದರಿಂದ ಭಗವಂತ ಏಕಮೇವಾದ್ವಿತೀಯ. ಬ್ರಹ್ಮವಾ ಇದಂ ಏಕಮೇವ ಅಗ್ರ ಆಸೀತ್, ಆತ್ಮಾವಾ ಇದಂ ಏಕ ಏವ ಅಗ್ರ ಆಸೀತ್ ಅಂತ ಹೀಗೆಲ್ಲ ಅಂದರೆ ಅವನು ಒಬ್ಬನೇ ಇದ್ದ ಅಂತ ಕೇವಲ ಅರ್ಥ ಮಾಡೋದಕ್ಕಿಂತ ಇಷ್ಟೆಲ್ಲ ಈ ಎಲ್ಲ ಕಾರಣಗಳಿಂದ ಏಕ ಅನಿಸ್ಕೊಂಡಿರುವ ಭಗವಂತ ಸೃಷ್ಟಿಯಾದಿಯಲ್ಲಿ ಒಬ್ಬನೇ ಇದ್ದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಏಕ ಅಂತ ಅನ್ನೋದ್ರ ಬಗ್ಗೆ ಆಯಿತು. ಭಗವಾನ್ ಅಂದರೆ 6 ಗುಣಗಳಿಂದ ಕೂಡಿದವನು. ಹಿಂದೆ ಅದನ್ನು ಅನೇಕ ಬಾರಿ ನೋಡೇ ಇದ್ದೀವಿ. ಮುಂದೆ ಕೇವಲಃ ಅಂತಿದೆ. ಕೇವಲಃ ಅಂತನೋ ಶಬ್ದವನ್ನು ಕೂಡ ಸರ್ವಮೂಲದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಬ್ರಹ್ಮೇಶಾನಾದಿಭಿ ದೇವೈ ಯತ್ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರೇಹೇ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂಥ ಒಂದು ಶ್ಲೋಕ ಅದು. ಬ್ರಹ್ಮ, ರುದ್ರ ಮೊದಲಾದ ಯಾವ ದೇವತೆಗಳಿಗೂ ಪಡೆಯಲಿಕ್ಕಾಗದ ಒಂದು ಅತ್ಯುನ್ನತವಾದ ಸ್ಥಾನ ಅದು ಈ ಭಗವಂತನ ಸ್ಥಾನ. ಆದ್ದರಿಂದ ಆತ ಕೇವಲ ಅಂತ ಕರೆಸ್ಕೊಂಡಿದ್ದಾನೆ. ಅವನ ಸ್ಥಾನಕ್ಕೆ ಕೈವಲ್ಯ ಅಂತಾರೆ, ಅವನನ್ನು ಕೇವಲ ಅಂತಾರೆ. ಅನನ್ಯ ಸದೃಶತ್ವಾಚ್ಚ ಕೇವಲೋಸೌ ಹರಿಸ್ಮೃತಃ. ಇವನಿಗೆ ಸದೃಶರಾದವರು ಯಾರೂ ಇಲ್ಲ, ಆದ್ದರಿಂದ ಇವನು ಕೇವಲ. ಭಾಗವತ ತಾತ್ಪರ್ಯ. ಕೇವಲ ಅಂದರೆ ಸ್ವತಂತ್ರ ಅಂತನೂ ಅರ್ಥ ಇದೆ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಆ ಉಲ್ಲೇಖ ಬಂದಿದೆ. ಕೇವಲಂ ಸ್ವತಂತ್ರಂ ಏಕಲಂ ಕೇವಲಂ ಚೇತಿ ಸ್ವತಂತ್ರ ವಿಧೀಯತೆ ಸ್ವತಂತ್ರಸ್ತು ಹರಿಸ್ಸಾಕ್ಷಾತ್ ಪರಿಷ್ಕೃತ ಹಿರಣ್ಯವತ್ ಅಂತ. ಇದು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಬಂದಿರುವಂಥ ಒಂದು ಮಾತು. ಏಕಲ, ಕೇವಲ, ಸ್ವತಂತ್ರ ಇವು 3 ಶಬ್ದಗಳು ಕೂಡ ಸ್ವತಂತ್ರ ಅನ್ನೋ ಅರ್ಥವನ್ನು ಹೇಳ್ತವೆ. ಇದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಕೊಡುವಂಥ ಒಂದು ಉಲ್ಲೇಖ.
ಕೇವಲ ಅಂದರೆ ಈ ಜೀವನಿಗೆ ಸಂಬಂಧಪಟ್ಟಂತೆ ನಿಷ್ಕ್ರಿಯ ಅನ್ನೋ ಅರ್ಥವನ್ನು ಕೂಡ ಗೀತಾ ಭಾಷೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ. ಈ ಜೀವ ನಿಷ್ಕ್ರಿಯ. ಯಾಕೆ ಅಂದರೆ ಭಗವಂತನನ್ನು ಬಿಟ್ಟು ಇವನಿಗೇನೂ ಕ್ರಿಯೆ ಮಾಡಲಿಕ್ಕಾಗೋದಿಲ್ಲ. ಭಗವಂತ ಏನಾದರೂ ಪ್ರೇರಣೆ ಮಾಡಿದರೆ ಇವನು ಕ್ರಿಯೆ ಮಾಡಬೇಕಷ್ಟೆ. ಆದ್ದರಿಂದ ಈ ಜೀವನನ್ನು ಕೇವಲ ಅಂತ ಕರೀತಾರೆ. ನಾವು ಕನ್ನಡದಲ್ಲೂ ಕೂಡ ಇದನ್ನು ಕೇಳ್ತೀವಿ, ನಾನೊಬ್ಬ ಕೇವಲ ಮನುಷ್ಯ ಅಂತ ಹೀಗಂತಾರೆ. ಕೇವಲ ಮನುಷ್ಯ ಅಂದರೆ ಹುಲು ಮಾನವ, ತುಂಬ ಅಸ್ವತಂತ್ರನಾದ, ಏನೂ ಬೇರೆ ಶಕ್ತಿ ಇಲ್ಲದೆ ಇರುವಂಥ ಸಾಧಾರಣ ಮಾನವ ಅಂತ ಅದರ ತಾತ್ಪರ್ಯ. ಹೀಗೆ ಕೇವಲ ಮನುಷ್ಯರು ನಾವು. ಭಗವಂತ ಅವನು ಕೂಡ ಕೇವಲ. ಯಾಕೆಂದರೆ ಸ್ವತಂತ್ರವಾದ ಕ್ರಿಯೆ ಇರುವುದು ಅವನಲ್ಲಿ ಮಾತ್ರ. ನಮ್ಮಲ್ಲಿ ಯಾವುದೇ ಕ್ರಿಯೆ ಸ್ವತಂತ್ರವಾಗಿಲ್ಲ, ಆದ್ದರಿಂದ ನಾವು ಕೇವಲರು. ಸ್ವತಂತ್ರವಾಗಿರುವುದು ಅವನಲ್ಲಿ ಮಾತ್ರ, ಆದ್ದರಿಂದ ಆತ ಕೇವಲ. ಸ್ವತಂತ್ರವಾಗಿ ಕ್ರಿಯೆ ಅವನಲ್ಲಿ ಮಾತ್ರ ಇದೆ, ಹಾಗೆ ಅದು ಪ್ರಾಕೃತವೂ ಅಲ್ಲ. ಆ ಕಾರಣಕ್ಕಾಗಿ ಆತ ಕೇವಲ ಅಂತ ಅದರ ತಾತ್ಪರ್ಯ. ಹೀಗೆ ಇಷ್ಟೆಲ್ಲ ಕಾರಣಗಳಿಂದ ಆತನನ್ನು ಕೇವಲ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಸೃಷ್ಟ್ವಾ ವಿಹೃತ್ಯ ತಜ್ಜಗ್ಧ ಉದಾಸ್ತೆ ಕೇವಲ ಪುನಃ. ಆದ್ದರಿಂದ ಅವನನ್ನು ಕೇವಲ ಮತ್ತು ಏಕಾಂತ ವರ್ಣನೆ ಮಾಡಿರುವುದರಿಂದ ಆತ ಉದಾಸ್ತೆ, ಉತ್ಕೃಷ್ಟನಾಗಿದ್ದಾನೆ. ಅಥವಾ ಜೀವನ ಬಗ್ಗೆ ಆತ ಉದಾಸೀನನಾಗಿದ್ದಾನೆ. ಉದಾಸ್ತೆ ಕೇವಲ ಪುನಃ. ಇಲ್ಲಿ ಪ್ರಳಯ ಕಾಲದಲ್ಲಿ ಜೀವನ ಮೂಲಕ ಯಾವುದೇ ಕ್ರಿಯೆ ಮಾಡಿಸ್ತಾ ಇಲ್ಲ, ಆದ್ದರಿಂದ ಉದಾಸೀನ ಅಂತ ಒಂದು ಅಭಿಪ್ರಾಯ ಕೇಳಿ ಬಂತು. ಮತ್ತು ಸೃಷ್ಟಿಕಾಲದಲ್ಲಿ, ಪಾಲನ ಕಾಲದಲ್ಲಿ ಜೀವರಿಂದ ಕೆಲಸವನ್ನು ಮಾಡಿಸ್ತಾನೆ ಅಂತ ಗೊತ್ತಾಗ್ತದೆ. ಇಲ್ಲಿ ಇನ್ನೂ ಹೀಗೂ ಒಂದು ಅರ್ಥ ನಾವು ಅದನ್ನು ಹಿಗ್ಗಿಸಿ ನೋಡ್ಬೋದು. ಪ್ರಳಯ ಕಾಲದಲ್ಲಿಯೂ, ಮುಂದೆ ಸೃಷ್ಟಿ, ಪಾಲನ, ನಾಶ ಇತ್ಯಾದಿ ಎಲ್ಲ ಕಾಲದಲ್ಲಿಯೂ ಕೂಡ ಇಷ್ಟೆಲ್ಲವನ್ನು ಕೂಡ ಅವನು ಮಾಡಿಸಿದರೂ ಕೂಡ ಅವನು ಉದಾಸೀನನೆ. ಭಗವಂತ ಉದಾಸೀನನೆ. ಜೀವನನ್ನು ಕುರಿತು ಸೃಷ್ಟಿ ಕಾಲದಲ್ಲಿ ಉದಾಸೀನ, ಯಾಕಂದರೆ ಜೀವನ ಮೂಲಕ ಸೃಷ್ಟಿ ಕೆಲಸ ಮಾಡಿಸ್ತಿಲ್ಲ ಅದರಿಂದ. ಆದರೆ ಒಟ್ಟಾರೆ ಎಲ್ಲ ಕಾಲದಲ್ಲಿಯೂ, ಎಲ್ಲ ದೇಶಗಳಲ್ಲಿಯೂ, ಎಲ್ಲ ಅವತಾರಗಳಲ್ಲಿಯೂ ಕೂಡ ಆತ ಉದಾಸೀನ. ಅವನು ನಿರ್ಲಿಪ್ತ ಅಂತ ಅದರ ತಾತ್ಪರ್ಯ. ಸೃಷ್ಟಿಯನ್ನು ಮಾಡಿ ಅವನಿಗೇನಾಗಬೇಕಾಗಿಲ್ಲ, ಪಾಲನವನ್ನು ಮಾಡಿ ಏನಾಗಬೇಕಾಗಿಲ್ಲ, ನಾಶ ಮಾಡಿ ಏನಾಗಬೇಕಾಗಿಲ್ಲ, ಪ್ರಳಯ ಮಾಡಿ ಏನಾಗಬೇಕಾಗಿಲ್ಲ, ಲಕ್ಷ್ಮೀದೇವಿಯನ್ನು ಪಡ್ಕೊಂಡು ಏನು ಮಾಡಬೇಕಾಗಿಲ್ಲ, ಬ್ರಹ್ಮಾದಿ ಜೀವರನ್ನು ಮಕ್ಕಳನ್ನಾಗಿ ಪಡ್ಕೊಂಡು ಕೂಡ ಅವನಿಗೇನು ಏನಾಗಬೇಕಾಗಿಲ್ಲ. ಆದ್ದರಿಂದ ಆತ ಉದಾಸ್ತೆ. ಇವೆಲ್ಲವನ್ನು ಕೂಡ ಮಾಡಿದಾಗಲೂ ಮಾಡದೇ ಇದ್ದಾಗಲೂ ಆತ ಉದಾಸೀನ ಅಂತ ಹಾಗೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ಹಿಗ್ಗಿಸಿ ಅರ್ಥ ಮಾಡ್ಕೋಬಹುದು. ಅದಕ್ಕಾಗಿ ಉದಾಸ್ತೆ ಅಂತ ಮತ್ತೊಂದು ಸರಿ ಕೊನೆಗೊಂದ್ಸರಿ ವರ್ಣನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಸೃಷ್ಟ್ವಾ ವಿಹೃತ್ಯ, ಸೃಷ್ಟಿಸಿ, ಪಾಲಿಸಿ, ವಿಹರಿಸಿ, ಮುಂದೆ ಅದನ್ನು ನಾಶ ಮಾಡಿಯೂ ಕೂಡ ಆತ ಉದಾಸ್ತೆ. ಇಷ್ಟೆಲ್ಲ ಮಾಡಿಯೂ ಉದಾಸೀನನಾಗಿಯೇ ಇದ್ದಾನೆ. ಪ್ರಳಯ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲಿಯೂ, ಎಲ್ಲ ವ್ಯಕ್ತಿಗಳ ಜೊತೆಗೂ, ಎಲ್ಲ ಜಡ, ಎಲ್ಲ ಚೇತನ, ಎಲ್ಲ ದೇಶ, ಎಲ್ಲ ಕಾಲದಲ್ಲಿಯೂ ಆತ ಉದಾಸೀನನಾಗಿಯೇ ಇದ್ದಾನೆ, ಅತ್ಯುತ್ಕೃಷ್ಟನಾಗಿಯೇ ಇದ್ದಾನೆ, ಹಾಗೆ ನಿರ್ಲಿಪ್ತನಾಗಿಯೇ ಇದ್ದಾನೆ ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಹೀಗಿದು ಆ ಭಗವಂತ ಹೇಗೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡ್ತಾನೆ, ಅದರೊಳಗೆ ಪ್ರವೇಶ ಮಾಡ್ತಾನೆ, ಆದರೂ ಕೂಡ ಅವನು ಹೇಗೆ ನಿರ್ಲಿಪ್ತನಾಗಿರ್ತಾನೆ ಅಂತ ನಮಗೆ ತೋರಿಸ್ಕೊಡುವಂಥ ಒಂದು ಶ್ಲೋಕ. ಅದರ ಜೊತೆಗೆ ಈ 19ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಮುಂದೆ ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ವೃತ ಚೇತಸಃ ಉತ್ಕಂಠಾಶ್ರು ಕಲಾಕ್ಷಸ್ಯ ಹೃದಯಾಸೀನ್ಮೇ ಶನೈರಹರಿಹಿ. ಇಷ್ಟೆಲ್ಲ ಭಕ್ತಿಪೂರ್ಣವಾದಂಥ ಮನಸ್ಸಿನಿಂದ ನಾನು ಆ ಭಗವಂತನನ್ನು ಧ್ಯಾನಿಸ್ತಾ ಇದ್ದೆ. ಭಾವ ಅಂದರೆ ಭಕ್ತಿ. ಹೀಗೆ ಆ ಭಾವಪೂರ್ಣವಾದ ಮನಸ್ಸಿನಿಂದ ನಾನು ಅತ್ಯಂತ ಸಂತುಷ್ಟವಾದ ಮನಸ್ಸಿನಿಂದ, ಭಕ್ತಿ ಮೂಡಿದ್ದರಿಂದ ಅತ್ಯಂತ ಸಂತೋಷವೂ ಮೂಡಿತ್ತು. ಆದ್ದರಿಂದ ನಾನು ಆ ಭಗವಂತನನ್ನು ಹೀಗೆ ಧ್ಯಾನಿಸ್ತಾ ಮುಂದುವರೆದೆ. ನನ್ನ ಕಣ್ಣಿನಲ್ಲಿಯೂ ಕೂಡ ಆನಂದ ಬಾಷ್ಪಗಳು ಉದುರ್ತಾ ಇದ್ದವು. ಒಳಗಡೆ ಭಕ್ತಿ ಉದಯಿಸಿದ್ದರಿಂದ ಆನಂದ ಬಾಷ್ಪಗಳು ಉದುರ್ತಾ ಇದ್ದವು. ಬಾಷ್ಪದ ಕಲಾ ಅಂದರೆ ಉತ್ಕಂಠಾಶ್ರು ಕಲಾ ಅಂದರೆ ಬಿಂದು, ಅದರಿಂದ ಕೂಡಿದ ಕಣ್ಣುಗಳು, ಅಂಥ ಕಣ್ಗಳುಳ್ಳವನು ನಾನು. ಆವಾಗ ನನ್ನ ಹೃದಯ ಕಮಲದಲ್ಲಿ ಆ ಭಗವಂತ ಪ್ರತ್ಯಕ್ಷನಾದ.
ಹೃದಯಾಸೀನ್ಮೇ ಶನೈ ಹರಿಹಿ. ಹೃದಯ ಕಮಲದಲ್ಲಿ ಅವನು ಪ್ರವಿಷ್ಟನಾದ ಅಂತ ಅದರ ತಾತ್ಪರ್ಯ. ಇದಕ್ಕೂ ಈ ಶ್ಲೋಕಕ್ಕೂ ಕೂಡ ವಿಶೇಷ ಏನು ಬೇರೆ ಯಾರು ಕೂಡ ಏನು ವ್ಯಾಖ್ಯಾನಕಾರರನ್ನ ಅಭಿಪ್ರಾಯಗಳನ್ನು ನೋಡುವಂಥ ಅಗತ್ಯ ಏನಿಲ್ಲ. ಶ್ಲೋಕ ಸರಳವಾಗಿರುವುದರಿಂದ ಎಲ್ಲರೂ ಕೂಡ ಇದೇ ಅರ್ಥವನ್ನೇ ಬರೆದಿರ್ತಾರೆ. ಆದರೂ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಹಾಗೆ ನೋಡ್ತಾ ಬಂದಿರುವಂತೆ ಈ ಶ್ಲೋಕಗಳನ್ನು ಒಂದು ಬಾರಿ ನೋಡಿ ಮುಗಿಸೋಣ ಅಷ್ಟೆ. ಏನಾದರೂ ವಿಶೇಷವಾದ ಭಿನ್ನಾಭಿಪ್ರಾಯ ಇದ್ದರೆ ಮಾತ್ರ ಆವಾಗ ಆ ವ್ಯಾಖ್ಯಾನಗಳನ್ನು ಹೇಳಬೇಕಾಗ್ತದೆ. ಇಲ್ಲದೆ ಹೋದರೆ ಏನೂ ವ್ಯತ್ಯಾಸ ಇರೋದಿಲ್ಲ. ನಾನೀಗಾಗಲೇ ಹೇಳಿದಂತೆ ವೀರರಾಘವರ, ಶ್ರೀಧರರ, ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಇದಿನ್ನೂ 17ನೇ ಶ್ಲೋಕವೇ. ಧ್ಯಾಯತಶ್ಚರಣಾಂಭೋಜಂ ಅಂತನ್ನುವುದು 17ನೇ ಶ್ಲೋಕನೇ ಆಗ್ತದೆ. ಭಾವ ನಿರ್ವೃತ ಚೇತಸಃ ಅಂತಿದೆಯಲ್ಲ, ಕೆಲವು ಕಡೆ ಭಾವ ನಿರ್ಜಿತ ಚೇತಸಃ ಅಂತಿದೆ. ನಿರ್ಜಿತ ಅಂದರೆ ಭಕ್ತಿಯಿಂದ ವಶೀಕೃತವಾದ ಮನಸ್ಸುಳ್ಳವನು ನಾನು ಅಂತ, ಹಾಗಾದ್ರೆ ಅರ್ಥ ಆಗ್ತದೆ. ನಿರ್ಜಿತ ಅಂತ ಪಾಠವನ್ನು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೀಗೆ ಇಟ್ಕೊಂಡಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಭಾವ ನಿರ್ಜಿತೇನ ಅಂದರೆ, ಭಾವ ಅಂದರೆ ಭಕ್ತಿ ಅಂತ ಅರ್ಥ ಇಟ್ಕೊಂಡಿಲ್ಲ, ಅಭ್ಯಾಸ ವಶೀಕೃತೇನ, ನಿರಂತರವಾದ ಅಭ್ಯಾಸವನ್ನು ನಾನು ಮಾಡ್ತಾ ಇದ್ದಿದ್ದರಿಂದ ಆ ಅಭ್ಯಾಸದ ಪರಿಣಾಮವಾಗಿ ನನ್ನ ಮನಸ್ಸು ಆ ಧ್ಯಾನದಲ್ಲೇ ಮುಂದುವರೆದಿತ್ತು. ಆಗ ಭಗವಂತ ನನ್ನ ಹೃದಯದಲ್ಲಿ ಪ್ರತ್ಯಕ್ಷನಾದ ಅಂತ ಅದಕ್ಕೆ ಅರ್ಥ ಬರೀತಾರೆ. ಹೀಗೆ ಈ ಮೂರೂ ವ್ಯಾಖ್ಯಾನಕಾರರು ಭಾವ ನಿರ್ಜಿತ ಅನ್ನೋ ಅರ್ಥ ಇಟ್ಕೊಂಡಿದ್ದಾರೆ. ಅದಕ್ಕೆ ವಿಜಯಧ್ವಜರು ಮಾತ್ರ, ಹಾಗೆ ಯಾದವಾರ್ಯರು ಕೂಡ ಅದಕ್ಕೆ ನಿರ್ವೃತ ಅಂತ ಈಗ ಅರ್ಥ ಮಾಡಿದ್ದಾರೆ. ಅದರ ಜೊತೆಗೆ ಈ 20ನೇ ಶ್ಲೋಕ, 1ನೇ ಸ್ಕಂದದ 6ನೇ ಅಧ್ಯಾಯದ 20ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.